ಕೆಳಗೆ ಅಂಟ ಮ್ಯಾಗಳವರೆಲ್ಲ ಇತ್ತು ಹುಡ್ಕೊಂಡು ಹೋಗ್ಬೇಕು. ವ್ಯೂ ವಸ್ತದೆ. ಸ್ನೇಹಿತರೆ ನಮಸ್ಕಾರ. ನಾವು ಇಡಗುಂಜಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಮೊನ್ನೆ ಇನ್ನೂ ತೇರಾಗಿದೆ ಇಲ್ಲಿ. ಇಲ್ಲಿ ಗಣೇಶನ ವಿಗ್ರಹ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಬಾಗಿಲು ಹಾಕಿತ್ತು, ಅದಕ್ಕೆ ಮತ್ತೆ ಈ ಸರಿ ಈ ಕಡೆ ಕೋಸ್ಟಲ್ ಏರಿಯಾ ಬಂದಾಗ ಮತ್ತೆ ಬಂದಿದ್ದೀವಿ. ನಾನು ನಮ್ಮ ಸ್ನೇಹಿತರು ಒಳಗಡೆ ಹೋಗ್ತಿದ್ದೀವಿ ದರ್ಶನಕ್ಕೆ. ನೋಡೋಣ, ಒಳಗಡೆ ಫೋಟೋ ವಿಡಿಯೋ ಎಲ್ಲ ನಾಟ್ ಅಲೌಡ್. ಓಂ ಗಣಪತಿಯೇ ನಮಃ. ಅಲ್ಲಿ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ ವಿಡಿಯೋದಲ್ಲಿ. ಅಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಮುರುಡೇಶ್ವರ ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಮುರುಡೇಶ್ವರದ ಗೋಪುರ ಮತ್ತು ಶಿವನ ಮೂರ್ತಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ. ಸ್ನೇಹಿತರೆ, ಮುರುಡೇಶ್ವರ ಬಂತು ನೋಡಿ. ಹಿಂದೆಗಡೆ ಶಿವನ ವಿಗ್ರಹ ಕಾಣ್ತಾ ಇದೆ, ಮುಂದೆ ಗೋಪುರ ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಪೇಂಟ್ ಎಲ್ಲ ಹೋಗಿದೆ ಗೋಪುರದ್ದು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ಲ ತೋರಿಸ್ತೀವಿ. ಸ್ನೇಹಿತರೆ, ಮುರುಡೇಶ್ವರ ರೀಚ್ ಆದ್ವಿ. ಸ್ನೇಹಿತರೆ, ಗೋಪುರ ನೋಡಿ. ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಇದೆ. ಮೊದಲು ದೇವರ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ಲಿಫ್ಟಲ್ಲಿ ಸೀದಾ ಗೋಪುರದ ತುದಿವರೆಗೂ ಹೋಗ್ತೀವಿ. ಅಲ್ಲಿಂದ ವ್ಯೂ ತೋರಿಸ್ತೀವಿ. ಮುರುಡೇಶ್ವರ ಹೇಗೆ ಕಾಣುತ್ತೆ, ಸುತ್ತ ಇರೋ ಸಮುದ್ರ ಎಲ್ಲ ಪ್ರತಿಯೊಂದು ಕವರ್ ಆಗುತ್ತೆ. ಮೇಲ್ಗಡೆ ಈ ವಿಡಿಯೋ ತೋರಿಸ್ತೀವಿ. ಸ್ನೇಹಿತರೆ, ಮುರುಡೇಶ್ವರದ ಎಂಟ್ರಿ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದು ಹಿಂದ್ಗಡೆ ಶಿವನ ವಿಗ್ರಹ ಇದೆಯಲ್ವಾ, ಅದರಲ್ಲಿ ಎಲ್ಲ ಮ್ಯೂಸಿಯಮ್ಮು ಪ್ರತಿಯೊಂದು ಇದೆ. ಒಂದೊಂದಾಗಿ ನೋಡೋಣ. ನೋಡಿ, ಇಲ್ಲಿ ಹತ್ತಿರದಿಂದ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಎಲ್ಲ ಪೇಂಟ್ ಹಾಕೋದಕ್ಕೆ ಇದು ಮಾಡಿದ್ದಾರೆ. ಸ್ನೇಹಿತರೆ, ನಾವು ಮತ್ತು ಅಖಿಲು, ಸಂದೇಶು ಎಲ್ಲರೂ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ನೋಡಿ, ದೇವಸ್ಥಾನ ನೋಡಿ ಒಳಗಡೆ. ಸ್ನೇಹಿತರೆ, ಮೊಬೈಲು ಒಳಗಡೆ ಪ್ರವೇಶ ಇಲ್ಲ ಅನಿಸುತ್ತೆ ನೋಡಿ. ಗರುಡ ಸ್ತಂಭ ಮುರುಡೇಶ್ವರ ದೇವಾಲಯದಲ್ಲಿ. ಇದು ದ್ವಾರಬಾಗಿಲು ಒಳಗಡೆ ಹೋಗೋಕ್ಕೆ. ಸ್ನೇಹಿತರೆ, ಇದು ಗೋಕರ್ಣ ಪೈನ. ಸ್ನೇಹಿತರೆ, ಇದು ಮುರುಡೇಶ್ವರದಲ್ಲಿರುವ ಈಶ್ವರನ ವಿಗ್ರಹದ ಮ್ಯೂಸಿಯಂ. ಅಂದರೆ ಅದರೊಳಗಡೆ ಎಲ್ಲ ಇದೆ. ನೋಡೋಣ, ಒಳಗಡೆ ಹೋಗಿ ಯಾವ ಥರ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಇವರು ಫೌಂಡ್ರು, ಅಂದರೆ ಇದು ಕೆಲ್ಡ ಬಿಲ್ಡ್ ಮಾಡೋದಕ್ಕೆ ಇವರೇ ಕಾರಣ.
ಡಾಕ್ಟರ್ RN ಶೆಟ್ಟಿ ಅಂತೇಳಿ ನೋಡಿ ಹೇಗಿದೆ. ಸ್ನೇಹಿತರೆ, ಈಶ್ವರನ ವಿಗ್ರಹದ ಮುಂದೆ ನಂದಿ ನೋಡಿ ಎಷ್ಟು ದೊಡ್ಡದಿದೆ ನೋಡ್ರಿ. ಭೂಕೈಲಾಸ ಗುಹೆ ಪ್ರವೇಶ ಶುಲ್ಕ 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಸ್ನೇಹಿತರೆ ನೋಡ್ರಿ, ಇದು ರಾಜಗೋಪುರ ಏನಿದೆಯಲ್ವಾ 18ನೇ ಫ್ಲೋರಿಂದ ತೆಗಿತಾ ಇರೋ ವ್ಯೂ ನೋಡಿ ಹೇಗಿದೆ. ಇದೆಲ್ಲ ಪೇಂಟ್ ವರ್ಕ್ ನಡೀತಾ ಇರೋದ್ರಿಂದ ಕಬ್ಬಿಣದ ರಾಡುಗಳು ಅವೆಲ್ಲ ಹಾಕಿದ್ದಾರೆ. ಇಲ್ಲಾಂದಿದ್ರೆ ಫುಲ್ ಕ್ಲಿಯರ್ ವ್ಯೂ ಬರೋದು. ಈಗ ನೋಡಿ ಕರೆಕ್ಟಾಗಿ ಕಾಣ್ತಾ ಇದೆ. ನೋಡಿ ಸಮುದ್ರ, ಇದು ಬೀಚ್ ವ್ಯೂ. ಹೋಮ್ ಬೀಚ್ ನೋಡಿ ಹೇಗಿದೆ. ಸುಮಾರು ಒಂದು 2 ಗಂಟೆ ಫುಲ್ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ.
ಸ್ನಾನ ಮಾಡಿ ಬಂದು ಉಪ್ಪು ನೀರಲ್ವ ಮತ್ತೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಬಂದು ಈಗ ಫುಲ್ಲು ಟಾಪ್ ಫ್ಲೋರಲ್ಲಿ ಹತ್ತೀವಿ. ಇದೆಲ್ಲ ಆಂಗ್ಲರ್ ಫಿಟ್ ಮಾಡಿದ್ದಾರೆ, ಏನೂ ಕಾಣಲ್ಲ. ಇಲ್ಲಿ ನೋಡಿ ಬೀಚಿನ ವ್ಯೂ ಸೂಪರಾಗಿ ಕಾಣುತ್ತೆ. ಚಿಕ್ಕದಾಗ ಕಾಣ್ತದೆ ನೋಡು. ನಾವು ಈ ಕಡೆ ಹೋಗಿದ್ದು ಸ್ನಾನಕ್ಕೆ ಹೋಗಿದ್ದು ಮತ್ತು ಇಲ್ಲಿ ಹೋಗ್ಲೇ ಅಲ್ಲಿಗೆ ಅಲ್ಲಿಗೆ ಕಣಮ್ಮ ಅಲ್ಲೋಗಿದ್ದ ಮಗ ಇಲ್ಲಿ ಇದು ವಿಧಾನಸೌಧ. ಸ್ನೇಹಿತರೆ, ಇದು ರಾಜಗೋಪುರದ ಮೈನ್ ಎಂಟ್ರೆನ್ಸ್ ವ್ಯೂ ನೋಡಿ. ಇದೆಲ್ಲ ಮುರುಡೇಶ್ವರ ಸಿಟಿ ಅಂದರೆ ಬರೀ ತೆಂಗಿನ ಮರಗಳಿಂದ ತುಂಬಿದೆ. ತೆಂಗಿನ ಮರ, ಅಡಿಕೆ ಮರ ಹೇಗಿದೆ ನೋಡಿ, ಅದ್ಭುತ. ಪೂರ್ತಿ ತೆಂಗು ಮತ್ತು ಅಡಿಕೆ. ಸ್ನೇಹಿತರೆ, ಇದು ರಾಜಗೋಪುರದ ದಕ್ಷಿಣದ ಭಾಗ ನೋಡ್ರಿ. ಸಮುದ್ರ ಹೇಗಿದೆ. ಈ ರಾಡುಗಳಿಗಿನ ಇಲ್ಲ ಅಂದಿದ್ರೆ ಒಳ್ಳೆ ವಿಡಿಯೋ ಆಗೋದು. ಬಟ್ ಏನು ಮಾಡ್ತೀರ ನೋಡಿ, ಅಲ್ಲಲ್ಲಿ ಬೋಟುಗಳಿವೆ ಸಮುದ್ರದಲ್ಲಿ. ಅಲ್ಲಿ ಕಲ್ಲಿಂದು ಗುಡ್ಡೆ ಇದೆ ನೋಡ್ರಿ, ಅಲ್ಲೆಲ್ಲ ಬಂಡೆಗಳು. ಸಮುದ್ರ ಈಗ ಬೇಸಿಗೆ ಅಲ್ವಾ ಬತ್ತಿದೆ ಫುಲ್. ಅದೇನು ದಡ ಕಾಣುತ್ತೆ ಅಲ್ಲಿವರೆಗೂ ನೀರು ಇರ್ತಾ ಇತ್ತು. ಈಗೆಲ್ಲ ಫುಲ್ ಡ್ರೈ ಆಗಿದೆ. ಸುಮಾರು ಒಂದು 50 ಅಡಿ 100 ಅಡಿ ಹಿಂದಕ್ಕೆ ಹೋಗಿದೆ ಸಮುದ್ರ. ಸ್ನೇಹಿತರೆ, ಇದು 17ನೇ ಫ್ಲೋರಿಂದ ಝೂಮ್ ಮಾಡಿದ್ದೀನಿ ನೋಡಿ ಎಷ್ಟು.